ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನೋಡ್ತಿರೋ ಅಂಥದ್ದು, ಸಾಕಷ್ಟು ಜನ ಕೇಳ್ತಿದ್ರು ಇದನ್ನು. ಒಂದು ಸಂತಾನ ಲಕ್ಷ್ಮಿದು ಅಥವಾ ಸಂತಾನ ಆಗುವಂಥದ್ದು, ಸಂತಾನ ಅಭಿವೃದ್ಧಿ ಆಗುವಂಥದ್ದು ಒಂದು ಯಂತ್ರ ಮಂತ್ರ ಪ್ರಯೋಗ ಕೊಡಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ನಾನಿವತ್ತು ಸಂತಾನ ಅಭಿವೃದ್ಧಿಗೆ ಒಂದು ಯಂತ್ರ ಪ್ರಯೋಗನ ನೋಡೋಣ. ಇದನ್ನು ನೀಟಾಗಿ ಬರ್ಕೋಬೇಕಾಗುತ್ತೆ. ಒಂದು ಬೆಳ್ಳಿ ತಗಡಿಲಿ ಈ ಯಂತ್ರನ ಬರೆದು ಸರಿಯಾದ ರೀತಿ ನೋಡ್ಕೊಳ್ಳಿ. ಯಂತ್ರವನ್ನು ಇದನ್ನು 2 ಬರ್ಕೋಬೇಕಾಗುತ್ತೆ. ಬರೆದು ಶುದ್ಧಿ ಮಾಡಿ, ಅದಕ್ಕೆ ಸೋಡೋಪಚಾರ ಗೊತ್ತಲ್ವ, ಅದನ್ನು ಶುದ್ಧಿ ಮಾಡೋದು ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ. ಶುದ್ಧಿ ಮಾಡೋದು ಯಂತ್ರಗಳನ್ನ, ತಗಡುಗಳನ್ನ ಹೇಗೆ ಅಂತ ಆ ರೀತಿ ಮೊದಲು ಅದನ್ನು ಶುದ್ಧಿ ಮಾಡ್ಕೋಬೇಕು. ತದನಂತರ ಇದನ್ನು ಬರಿಬೇಕಾಗುತ್ತೆ. ಯಂತ್ರವನ್ನು ನೀವು ಬರಿಬೇಕಾದ್ರೆ ಶ್ರೀ ಸಂತಾನ ಲಕ್ಷ್ಮಿಯನ್ನು ಆವಾಹನೆ ಮಾಡಬೇಕು. ಸಂತಾನ ಲಕ್ಷ್ಮಿನ ಆವಾಹನೆ ಮಾಡಿ ನಂತರ ಆ ಷೋಡೋಪಚಾರ ಪೂಜೆ ಎಲ್ಲ ಮಾಡಿ ಶ್ರೀ ಲಕ್ಷ್ಮಿಗೆ ನೀವು ಸಹಸ್ರನಾಮ, ಶ್ರೀ ಲಲಿತಾ ಸಹಸ್ರನಾಮದಿಂದ ಅರ್ಚನೆ ಮಾಡಬೇಕು. ಪುನಃ ಏನು ಮಾಡಬೇಕು, ನೀವು ಪುನಃ ಪೂಜೆ ಮಾಡಿದ ನಂತರ ಒಂದು ಯಂತ್ರವನ್ನು 2 ಹೇಳಿದ್ದೀನಲ್ವ, ಒಂದು ದೇವ್ರ ಮನೆಯಲ್ಲಿಟ್ಟು ಪ್ರತಿನಿತ್ಯ ಇದನ್ನು ಪೂಜೆ ಮಾಡಬೇಕು. ಮತ್ತೊಂದಿರುತ್ತಲ್ವ, ಅದನ್ನು ಒಂದು 3 ಥರದ ಒಂದು ತಾಯ್ತದಲ್ಲಿ, ಅದನ್ನು ತ್ರಿಧಾತು ಅಂತ ಹೇಳ್ತಾರೆ, ಅಥವಾ 3 ಥರದ್ದು ತಾಯ್ತದಲ್ಲಿ ಅಂತಲೂ ಹೇಳ್ತಾರೆ. ಒಂದು ಬೆಳ್ಳಿಲಿ, ಒಂದು ಮಾಮೂಲಿಯಲ್ಲಿ ನೀವು ಬರಿಬೋದು. ಒಂದು ಆ ತಾಯ್ತದಲ್ಲಿ ಭದ್ರಪಡಿಸಿ ಅದನ್ನು ಒಂದು 3 ಥರದ ದಾರದಿಂದ ಕೂಡ ಕಟ್ಟಿ, ಅದನ್ನು ಯಾರ ಒಂದು ಹೆಣ್ಮಕ್ಳಿಗೆ ಮಕ್ಕಳಿಲ್ವೋ ಅಂಥವ್ರಿಗೆ ಇದನ್ನು ಕತ್ತಿಗೆ ಕಟ್ಕೋಬೇಕು. ಕತ್ತಿಗೆ ಕಟ್ಕೊಂಡು ಮತ್ತು ಆ ಒಂದು ಅವರ ಒಂದು ಏನು ಪತಿ ಇರ್ತಾರೆ, ಆ ರಾತ್ರಿ ಅವರು 10 ಗಂಟೆ ಅಥವಾ 12 ಗಂಟೆ ಮೇಲೆ ಅವರು ಗಂಡ ಹೆಂಡತಿ ಸೇರಬೇಕಾಗುತ್ತೆ. ಮತ್ತು ಶ್ರೀ ಸಂತಾನ ಲಕ್ಷ್ಮೀನ ನೀವು ಪ್ರಾರ್ಥನೆ ಮಾಡ್ಕೋಬೇಕು. ಸುಮ್ಮನೆ ಇರೋದೆಲ್ಲ ಮಂತ್ರ ಮಾಡಿಕೊಂಡು ನಂತರ ಕೈ ಕಾಲು ತೊಳೆದು ನೀವು ಮಲ್ಕೋಬೇಕಾಗುತ್ತೆ. ನಂಬಿಕೆಯಿಂದ ಪೂಜೆ ಮಾಡಿ ಸಂತಾನ ನಿಶ್ಚಯವಾಗುತ್ತೆ. ಸಂತಾನದ ಯಂತ್ರ ಕೂಡ ಪೂಜೆ ಮಾಡಿ ಲಾಸ್ಟಲ್ಲಿ ನೀವು ಮಗು ಆದಮೇಲೆ, ಸಂತಾನ ಆದಮೇಲೆ ಈ ಯಂತ್ರವನ್ನು ಪೂಜೆ ಮಾಡಿ ಯಾವುದಾದ್ರೂ ಒಂದು ಹರಿಯೋ ನೀರಿಗೆ ಬಿಟ್ಬಿಡ್ಬೇಕಿನ್ನ. ಈ ಯಂತ್ರ ಪ್ರಯೋಗದಿಂದ ಸಾಕಷ್ಟು ಒಂದು ಇಷ್ಟಪಟ್ಟಂಥ ಅವ್ರಿಗೆ ಒಂದು ಸಂತಾನ ಭಾಗ್ಯ ಆಗಿದೆ. ಇದು ನಿಮ್ಮ ನಂಬಿಕೆಯ ಮೇಲೆ ಮಾಡಬೇಕಿದು. ಆಗುತ್ತೋ ಹೋಗುತ್ತೋ ಏನಾಗುತ್ತೋ ಅಂತ ಅಂದ್ಕೊಂಡೆಲ್ಲ ಅದನ್ನು ಮಾಡಬಾರ್ದು. ಇದಕ್ಕೆ ನಾನು ಮಂತ್ರ ಏನು, ಅದೇ ಶ್ರೀ ಸಂತಾನ ಲಕ್ಷ್ಮಿ ಇಷ್ಟೇ ಇದಕ್ಕೆ ಬರುತ್ತೆ. ಸಂತಾನ ಲಕ್ಷ್ಮಿದು ನೀವು ಯಾವುದಾದ್ರು ಒಂದು ಹೇಳ್ಕೊ, ಮತ್ತು ಲಲಿತಾ ಸಹಸ್ರನಾಮವನ್ನು ಹೇಳ್ಕೋಬೇಕು. ಲಲಿತಾ ಸಹಸ್ರನಾಮ ಹೇಳಿ ನೀವು ಅದಕ್ಕೆ ಕುಂಕುಮ ಅರ್ಚನೆ ಎಲ್ಲ ಮಾಡಿ ನೀವು ಅದನ್ನು ತದನಂತರ ನೀವು ಒಂದು ಗಂಡ ಹೆಂಡತಿ ಸಂಸಾರದಲ್ಲಿ ಅಂತ ಇದ್ದಾಗ, ಅದು ನಿಮಗೆ ಮಕ್ಕಳೆಲ್ಲ ಆದಮೇಲೆ, ಮಕ್ಕಳಾಗಿ ನಿಮಗೆಲ್ಲ ಒಳ್ಳೆಯದಾದ ಮೇಲೆ ಅದನ್ನು ಪೂಜೆ ಮಾಡಿ ತದನಂತರ ಕೂಡ ಅದನ್ನು ತೆಗೆದು ಒಂದು ಪೂಜೆ ಮಾಡಿ ನೀವು ಹರಿಯೋ ನೀರಲ್ಲಿ ಬಿಡಬೇಕಾಗುತ್ತೆ. ಮತ್ತು ಇದಕ್ಕೆ ಏನಪ್ಪ ಒಂದು ವೃತ ಥರ ಏನಾದ್ರು ಇದೆಯಾ ಅಂದಾಗ, ಹೌದು, ಈ ಒಂದು ವೃತ ಆಚರಣೆಯಲ್ಲಿದ್ದಾಗ ನೀವು ಯಾವುದೇ ಮಧು ಮಾಂಸವನ್ನು ತಿನ್ನಬಾರ್ದು. ಅದು ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು, ಅದನ್ನು ತಿನ್ನಬಾರ್ದು. ಶುದ್ಧವಾಗಿ ಇದನ್ನು ಅಷ್ಟು ದಿನ ಕೂಡ ಲಲಿತಾ ಸಹಸ್ರನಾಮಾವಳಿನ ಹೇಳ್ಕೊಳ್ತಾ ಇರಬೇಕು. ಆ ಲಲಿತಾ ಸಹಸ್ರನಾಮ ಹೇಳ್ಕೊಂಡು ಮತ್ತು ಈ ಸಂತಾನ ಲಕ್ಷ್ಮಿದು ಕೂಡ ನೀವು ಹೇಳ್ಕೊಳ್ತಾ ಇರ್ಬೋದು. ಶ್ರೀ ಸಂತಾನ ಲಕ್ಷ್ಮಿಯೇ ನಮಃ, ಇನ್ನೇನು ಜಾಸ್ತಿ ದೊಡ್ಡದಿಲ್ಲ. ಲಲಿತಾ ಸಹಸ್ರನಾಮಾವಳಿ ಹೇಳ್ಕೊಂಡು ತದನಂತರ ಇದನ್ನು ಶ್ರೀ ಸಂತಾನ ಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಂಡು 108 ಸಾರಿ ಹೇಳ್ತಾ ಇದ್ದಾಗ ಆ ಒಂದು ಯಂತ್ರಕ್ಕೆ ಆವಾಹನೆ ಆಗುತ್ತೆ. ಮಧ್ಯದಲ್ಲಿ ಏನಿರುತ್ತೋ ಅವರು ಯಾರಿಗೆ ಮಕ್ಕಳಾಗಬೇಕು ಅಂತ ಹೆಣ್ಮಗಳಿರ್ತಾಳೋ ಅವ್ರಿಗೆ ಆ ಹೆಸರನ್ನ ಇಲ್ಲಿ ಬರ್ಕೋಬೇಕು. ಮಧ್ಯದಲ್ಲಿ ಏನಿದೆ ನೋಡಿ, ದೇವದತ್ತ ಅಂತ ಇದೆಯಲ್ವ, ಅಲ್ಲಿ ಆ ಒಂದು ಹೆಣ್ಮಗು ಹೆಸರನ್ನ ಬರ್ಕೋಬೇಕು. ಯಾರು ಇದನ್ನು ಮಾಡ್ತಾಯಿದ್ದಾರೆ, ಮಕ್ಕಳಿಲ್ಲ ಅಂತ ಹೇಳ್ತಾರೆ ನೋಡಿ, ಅವರ ಹೆಸರನ್ನ ಬರೀಬೇಕಾಗುತ್ತೆ. ಇಲ್ಲಿ ಏನಿದೆಯೋ ಅದೇ ರೀತಿ 4 ಬಾಕ್ಸ್ ಹಾಕಿ ಆ ಕಡೆ ಈ ಕಡೆ ಎಲ್ಲ ಪೂರ್ತಿಯಾಗಿ ನೀವು ತ್ರಿಶೂಲಗಳನ್ನ ರಚನೆ ಮಾಡಬೇಕು. 16 ತ್ರಿಶೂಲಗಳಿದ್ದಾವೆ. ಅದೇ ರೀತಿ ನೀವು
ತ್ರಿಶೂಲಗಳ ರಚೆ. ಮತ್ತು ಮೊದಲೇ ಇನ್ನೊಂದು ಬಾರಿ ಕೂಡ ನಾನು ಜ್ಞಾಪನ ಮಾಡ್ತೀನಿ, ಒಂದು ಬೆಳ್ಳಿದು ಮಾಡ್ಕೋಬೇಕು, ಒಂದು ಪಂಚಲೋಹದಾರು ಆಗುತ್ತೆ, ಅಥವಾ 3 ಒಂದು ಯಾವುದರಿಂದ ತಯಾರು ಮಾಡಿರ್ತಾರೆ 3 ಧಾತುಗಳಿಂದ ತಯಾರು ಮಾಡಿ ಅದು ಕೂಡ ಆಗುತ್ತೆ. ಎರಡರಲ್ಲಿ ಯಾವುದಾದ್ರು ಮಾಡ್ಬೋದು. ಅದರಲ್ಲಿ ಆದರೆ ಒಂದು ಬೆಳ್ಳಿದನ್ನೇ ಐಕಿ ಪೂರ್ತಿಯಾಗಿ ಇಟ್ಕೊಂಡು ನೀವು ಜೀವನ ಪೂರ್ತಿ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ಬೋದು. ಇದು ಮಾತ್ರ ಇನ್ನೊಂದು ನೀವು ಧಾರಣೆ ಮಾಡಿರೋದನ್ನ ಮಾತ್ರ ಆದಮೇಲೆ ನಿಮ್ಮ ಅಪೇಕ್ಷೆ ತೀರಿದ ಮೇಲೆ ಅದನ್ನು ಪೂಜೆ ಮಾಡಿ ಹರಿವ ನೀರಿಗೆ ಬಿಡಬೇಕು. ಇದು ಸರಿಯಾದ ಜ್ಞಾಪನ ಇಟ್ಕೊಂಡು ಮಾಡಿ. ಉಲ್ಟಾ ಮಾಡೋಕ್ಕೆ ಹೋಗಿ ಏನೇನೋ ಮಾಡ್ಕೊಳಕ್ಕೆ ಹೋಗಬೇಡಿ. ಲಕ್ಷ್ಮಿ ಇದು ಅಂದರೆ ಸಂತಾನ ಲಕ್ಷ್ಮಿಯೇ ನಮಃ ಅಂತ. ಅದಾದಮೇಲೆ ಲಲಿತಾ ಸಹಸ್ರನಾಮಾವಳಿ. ವೀಕ್ಷಕರೇ, ಇದು ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ಮಾಡಿ. ಇದರಿಂದ ಸಾಕಷ್ಟು ಜನ ಪ್ರಯೋಜನ ಕೂಡ ಆಗಿದೆ, ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಬಾಂಧವರೇ.